ಬಂಧುಗಳೇ, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಂತ ರವಿಯವರು ಇದ್ದಾರೆ, ಇಕ್ಬಾಲ್ ಇದ್ದಾರೆ, ನಮ್ಮ ಗುರುದಾಸ್ ಮಗ ಸುಧಾಮ್ ದಾಸ್, ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, ವಸ್ತುವಿನ ಮಾಜಿ ಜಿಲ್ಲಾ ಪಂಚಾಯತಿ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಅವರು ತಂದೆಯವರು ಕೂಡ ಜಿಲ್ಲಾ ಪಂಚಾಯತಿ ಮೆಂಬರ್. ಅವರಿಗೆ MNC ಇದ್ದಾರೆ, ಅವರು ಬಂದಿದ್ದಾರೆ. DK ಸುರೇಶ್ ಇದ್ದಾರೆ, ವಿಜಯದೇವರು ಇದ್ದಾರೆ, ಬಸಪ್ಪ ಮುಡಿಚೇಗೌಡರು, ದಿಲೀಪ್, ಗುಂಟೂರು ವಿಶ್ವ, ಶೇಖರ್, ನಮ್ಮ ರಾಜ್ಕುಮಾರ್ ಅವರು, ಲೋಕೇಶ್ ಅಧ್ಯಕ್ಷರು, ಶಿವದತ್ತ ಉಪಾಧ್ಯಕ್ಷರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗರಾಜರು, ಮುತ್ತರಾಜು, ಎಲ್ಲ ಮಧು, ಎಲ್ಲ ಸ್ಟೇಜ್ ಬಹಳ ಜನ ನಿಲ್ಲಿಸಿದ್ದಾರೆ. ಎಲ್ಲರ ಹೆಸರು ತಿಳಿಸಿದೆ. ನೀವೆಲ್ಲ ಬೆಂಗಳೂರು ಬಂದು ನನ್ನ ನೋಡಕ್ಕಾಗದೆ ಬೆಂಗಳೂರು ಬಂದಾಗಿದೆ. ಬೈಕೊಂಡು ಹೋದೆ ಬೆಂಗಳೂರು ಮನೆ ಸೇರಿಸಿಲ್ಲ ಅಂತ. ಅದಕ್ಕೆ ನಾನೇ ಬೇಡಪ್ಪ ನನ್ನ ಬೈದು ಬೇಡ, ಆ ಪೊಲೀಸರಿಂದ ತಡೆದು ಬೇಡ ಅಂತ ನಾನೇ ನಿನ್ನ ಉಳಿಸಲು ಬಂದಿದ್ದೀನಿ. ನಿಮ್ಮನ್ನೆಲ್ಲ ಭೇಟಿ ಮಾಡಿ ಈ ವಿಚಾರ ಏನು ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ಚನ್ನಪಟ್ಟಣದಲ್ಲಿ ಇದೇ ರೀತಿ 9 ಜಿಲ್ಲಾ ಪಂಚಾಯತಿಗೆ ಹೋಗಿ ಜನಸಂಪರ್ಕ ಸಭೆ ಸುರೇಶ್ನ ಸೋರಿಸಿದ್ರಿ ಎಲ್ಲ ಸೇರಿ. ಅಂದ್ರೆ ನೀವಲ್ಲ, ಎಲ್ಲ ಕ್ಷೇತ್ರದ ಜನ. ಅದಾದ್ಮೇಲೆ ನಾನು ನೋಡೋಣ ಒಂದು ಪ್ರಯೋಗ ಅಂತೇಳಿ ಅವರಿಗೆ ತಂತ್ರ ಮಾಡೋದು, ನಾವು ಅವರಿಗೆ ತಂತ್ರ ಬಳಕೆ ಮಾಡಕ್ಕೆ ಅರಿವಿದೆ ಅಂತೇಳಿ ನಾನು ಬೆಳಗ್ಗೆಯಿಂದಲೇ ಶುರು ಮಾಡಿದೆ. ಎಲ್ಲ ದೇವಸ್ಥಾನಗಳಿಗೆ ಅಲ್ಲಿಂದ ಹೋಗಿ ಎಲ್ಲ ಕಡೆ ಜಿಲ್ಲಾ ಪಂಚಾಯತಿಗಳಿಗೆ ಒಂದು ಸಭೆ ಮಾಡಿ ಈ ರೀತಿ ಜನಸಂದರ್ಶನ ಸಭೆ ಮಾಡಿ ಜನರ ಸಮಸ್ಯೆ ಏನು ಅಂತ ಆಲಿಸಿ 22,000 ಅರ್ಜಿಗಳನ್ನು ಸ್ವೀಕಾರ ಮಾಡಿ ಸುಮಾರು 500 ಕೋಟಿ ರೂಪಾಯಿ ಬೆಂಗಳೂರಿಂದ ತುಂಬಿಕೊಂಡು ಹೋಗಿ ಅಭಿವೃದ್ಧಿ ಕೆಲಸ ತೆಗೆದುಕೊಂಡೆ. 5,000 ಮನೆ ಮಂಜೂರು ಮಾಡುತ್ತೆ. ಸುಮಾರು 100 ಎಕರೆ ಫಲವೇ ಸ್ವೀಕರಿಸಬೇಕು ಅಂತೇಳಿ ಕಾರ್ಯಕ್ರಮ ಹೋಗಿ ಬಿಜೆಪಿಗಳು ಬೆಂಬಲಿಗರು ಸೇರಿಕೊಂಡು ಕುಮಾರಸ್ವಾಮಿ ಮಗನ ನಿಲ್ಲಿಸಿದ್ರು. ಆಯ್ತಪ್ಪ, ನಾವು ಇಲ್ಲಿ ಬೆಳೀಕೊನೆಗೆ ನಾವು ನೀರಿಗೆ ರಾಜಕಾರಣ, ನಮ್ಮ ರಾಜಕಾರಣ, ದೇವೇಗೌಡರು ಅವರಿಂದ ಬಿಜೆಪಿ ನಿಲ್ಲಿಸಿದ್ರು. ಎಲ್ಲರೂ ಸೇರಿ ಸುರೇಶ್ನ ನಿಲ್ಲಿಸಬೇಕು ಅಂತ ಹೇಳಿ ಹೇಳ್ತಾರೆ. ಈಗ ರೈತರಿಗೆ ಇರಾನ್ ಮಾಡಿ ಹೈದರಿಗೆ ಬೆಳೆಸಬೇಕು. ಒಳ್ಳೆ ರೇಷ್ಮೆ ಬೆಲೆ ಇದೆ, ಇವತ್ತು ರೇಷ್ಮೆ ಕೂಡ ಒಳ್ಳೆ ಬೆಲೆ ಇದೆ. ಈ ಚೈನಾದಿಂದ ಇಂಪೋರ್ಟ್ ಕಡಿಮೆ ಆದ್ಮೇಲೆ 450 ರೂಪಾಯಿ 500 ರೂಪಾಯಿ ಅಂತ ರೇಷ್ಮೆ. ಅದು ಕೂಡ ಈಗ ಉತ್ತರ ಕರ್ನಾಟಕದಲ್ಲೂ ಒಳ್ಳೆ ಬೆಲೆ ಇದೆ ಶುರು ಮಾಡೋದು. ಮತ್ತೊಬ್ಬರು ರಾಮನಗರ, ಕನಕಪುರ ಈ ಕಡೆ ನಾವೇ ಜಾಸ್ತಿ ರೇಷ್ಮೆ ಬೆಳೀತಾ ಇದ್ದೀವಿ. ಈಗ ಅಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲೂ ಕೂಡ ಬೆಳೀತಾ ಇದ್ದಾರೆ. ಯಾಕೆ ಇವತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ರೂಪಿಸಿದ್ದೇವೆ. ಈಗ ಯಾರು ಹೇಳ್ತಿಲ್ಲ, ಆನೆಗಳು ಅವಳಿಗೆ ಜಾಸ್ತಿ ಆಗಿದೆ, ಕರಡಿಗಳು ಈಗಾಗಲೇ ಸುಮಾರು 50 ಕಿಲೋಮೀಟರ್ ಈಗಾಗಲೇ ಹಾಕಿದ್ವಿ ಗೋಡೆ. ಇನ್ನು 50 ಕಿಲೋಮೀಟರ್ ಹಾಕ್ತೀವಿ. ಅದು ಕೂಡ ಈಗಾಗಲೇ ಸುಮಾರು ₹1,00,00,000 ಇದ್ದಾಗ ಅದನ್ನು ಕೂಡ ತೆಗೆದುಕೊಂಡು ಬಂದಿದ್ದೇವೆ. ಸೊ ಈಗಾಗಲೇ ನಿಮ್ಮ ಜಮೀನು ಈಗ ನೀವೆಲ್ಲ ಬೆಂಗಳೂರು ಮಕ್ಕಳು, ಬೆಂಗಳೂರು ಜಿಲ್ಲೆಯವರು. ಈಗ ನಾನು ಬಳ್ಳಾರಿ ಕೆಂಪೇಗೌಡ ಮಗ ಶಿವಕುಮಾರ್ ಅಂತ ಚೇಂಜ್ ಮಾಡ್ಕೊಂಡು ಕಾಯ್ತಿದ್ದಾರೆ ಅಂತೇಳಿ DK ಶಿವಕುಮಾರ್ ಅಂತ DK ಸುರೇಶ್ ಚೇಂಜ್ ಮಾಡ್ಕೊಂಡು ಕಾಯ್ತಿಲ್ಲ. ಹಂಗೆ ನಮ್ಮ ಹೆಸರನ್ನ ಚೇಂಜ್ ಮಾಡ್ಬೋದು ಕುಮಾರಸ್ವಾಮಿ. ಅವ್ರಿಗೇನ್ ಗೊತ್ತು, ಅವ್ರ ಹೆಸರನ್ನ HD ಕುಮಾರಸ್ವಾಮಿ, ಅವರು ಅರ್ಧಳ್ಳಿ ದೇವೇಗೌಡ ಕುಮಾರಸ್ವಾಮಿ ಅಂತ ಅವ್ರನ್ನ ಚೇಂಜ್ ಮಾಡ್ಕೊಳ್ಳೋಕಾಗಿಲ್ಲ. ನೀವು ಮಡಿಕೊಂಡ್ಬಿಡೋದು, ರಾಮನಗರ ಕುಮಾರಸ್ವಾಮಿ ಮಡಿಕೊಳ್ಬೇಕು. ಅವ್ರು ಮಡಿಕೊಂಡಿಲ್ಲ, ಅವ್ರು ಬಹಳ ವಿರೋಧ ಮಾಡೋದು. ಇಲ್ಲ ನಾನು ಹೆಸರು ಹೋಗ್ತಿದ್ದೀನಿ, ನೀನ್ ಹೆಸರು ಮಡಗಿರ್ಬೋದಪ್ಪ. ನಾವು ಈ ಊರ ಮಕ್ಕಳು, ನಮ್ಮ ಊರು, ನಮ್ಮ ಅಪ್ಪ, ನಮ್ಮ ಬೆಂಗಳೂರು ಜಿಲ್ಲೆಯವರು, ಕೆಂಪೇಗೌಡ ನಮ್ಮ ಜಿಲ್ಲೆಯವರು, ಸಿದ್ದರಾಮಯ್ಯ ಸ್ವಾಮಿಗಳು ನಮ್ಮ ಜಿಲ್ಲೆಯವರು, ಶಿವಕುಮಾರ ಸ್ವಾಮಿಗಳು ನಮ್ಮ ಜಿಲ್ಲೆಯವರು, ಜಗದಾನಂದ ನಮ್ಮ ಜಿಲ್ಲೆಯವರು. ನಾಲ್ಕು ಹೆಸರು ಮಾಡ್ಕೊಂಡು ಹೋಗೋಣ.
ಈಗ ರಾಜಕಾರಣ ಮಾಡ್ಬೇಕಾದ್ರೆ ಅಲ್ಲಿಂದ ಇಲ್ಲಿ ಬಂದು ನೀವು ನಿಮ್ ತಂದೆ ರಾಜಕಾರಣ ಮಾಡ್ತಾ ಇದ್ರಿ. ರಾಮಕೃಷ್ಣ ಕನಕಪುರದಿಂದ ಬಂದಿದ್ದು ನಾವು ನಮ್ಮ ಹೆಸರನ್ನ ನಾವು ಕೊಡಕ್ಕಾಗುದಿಲ್ಲ ಅಂತ ನನಗೆ ಪೇಪರ್ ಸಿಗ್ತದ ಸಿಕ್ತಾಗ ಬಂದು ಬದಲಾವಣೆ ಮಾಡಿ ಏನಾದ್ರು ಬೆಲೆ ಹೋಗಿ ನಿಲ್ಸಿದ್ದೆ ಆಗೋದೇನೋ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಆಯ್ತು ನಾನು ಏನ್ ಮಾಡ್ತೀನಿ ಬಿಡ್ತೀನಿ ನೋಡುವಂತ ಈಗ ಹೊಸದಾಗಿ ಮರುನಾಮಕರಣ ಮಾಡಿ ನಿಮ್ ಎಲ್ಲ ಆಸ್ತಿಗಳನ್ನು ಕೂಡ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮುಂದಕ್ಕೆ ನಿಮ್ಮ ಹೆಸರುಗಳನ್ನ ಏಕೆಂದು ಈಗ ಸಿದ್ಧಾರವರು ಆ ಸತಿ ಎದುರಾಗಿತ್ತು. ನಾನು ಬಗ್ಗೆ ಜನರಲ್ ಮಾಡ್ಕೊಂಡು ನಾನು ಕನಕಪುರ ಹೋಗುವ ಸತಿ ಯಾರ ಇಂಜಿನಿಯರ್ ಕಲಿಸ್ತೇನೆ ನಮ್ಮ ಕನಕಪುರ ಒಂದು ಫ್ಯಾಕ್ಟ್ರಿ ಮಾಡ್ಬೇಕು. ಅವರ ಪ್ಯಾರೇಜ್ ಹೊರಗಡೆ ಬಂದು ಬಸವನ ಜೀವನಗಳಿಗೆ ಈಜು ಪರಿಸ್ಥಿತಿ ಮುಖ್ಯಮಂತ್ರಿ ಇದ್ದಾರೆ. ಸ್ವಾಮಿ ನಮಗೆ ಯಾವ ಫ್ಯಾಕ್ಟ್ರಿ ನಮಗೆ ಮಾಡೋದ್ರಿಂದ ನಮ್ಮ ನಾಳೆಗೆ ಮೊದಲು ತೀರ್ಮಾನ ಮಾಡಿ ಕನಕಪುರ ಹೋಗೋದನ್ನ ಬದಲಾಯಿಸ್ತಾರೆ.